ನಮಸ್ಕಾರ. ಸಂತ ಸಂಘ ಸತ್ಸಂಗ ಇವತ್ತಿನ ವಿಷಯ ಮಾತಾಡಬೇಕು ಅಂತ ನಾನು ನಮ್ಮ ಹಿರಿಯರಾದ ರಾಮಣ್ಣ ರಾಜ್ಪುರದವ್ರನ್ನ ಕೇಳ್ಕೊಳ್ಳಾಗೆ ಶ್ರೀಯುತರು ತುಂಬ ಮನಸ್ಸಿನಿಂದ ಮನೆಗೆ ಬಂದು ಮಾಡ್ಕೊಳ್ಳೋ ಅಂತ ನನಗೆ ಹಕ್ಕಿನಿಂದ ಕರೆದಿದ್ದಾರೆ. ಇವತ್ತು ಸಂತ ಸಂಘ ಸತ್ಸಂಗದಲ್ಲಿ ಅವರು ತಮ್ಮೊಂದೆರಡು ವಿಷಯಗಳನ್ನು ಮಾತಾಡಲು ಒಪ್ಪಿಕೊಂಡಿದ್ದಾರೆ. ಬಹುಶಃ ನಿಮಗಿದ್ರದ್ದೆಲ್ಲ ಉಪಯೋಗ ಆಗಬಹುದು ಅಂದ್ಕೊಂಡು ನಿಮಗೆ ಜೊತೆಗೂ ಶೇರ್ ಮಾಡ್ಕೊಳ್ತೀನಿ. ಈಗ ಮುಂದಿನ ಮಾತುಗಳು ಶ್ರೀ ರಾಮಣ್ಣ ರಾಜ್ಪುರದವರಿಂದ. ಚಿದಂಬರ ನಮಸ್ತೆ ಅಸ್ತು ಚಿಂತಿತಾರ್ಥಪ್ರದಾಯನ ಔದುಂಬರ ಸದಾವಾಸ ಶ್ರೀ ಶಿವಚಿದಂಬರ ನಮಸ್ತದೆ. ಚಿದಂಬರ ಮಹಾಸ್ವಾಮಿಯ ಅನಂತ ಅನುಗ್ರಹದಿಂದ ನಾವು ಇವತ್ತು ಈ ಪ್ರಪಂಚದಲ್ಲಿ ಅನ್ಯೋನ್ಯವಾಗಿ ಬಾಳ್ತಾ ಇದ್ದೀವಿ. ಮತ್ತು ನಮ್ಮ ಬಾಲ್ಯದಿಂದ ನಮ್ಮ ತಂದೆ ತಾಯಿ, ನಮ್ಮ ತಾತ ಮುತ್ತಾತ ಅವರೆಲ್ಲ ಭಗವಂತನ ಪ್ರೇರಣೆಯಿಂದ ಅವರ ಭಕ್ತ್ಯಾನುಸಾರ ಅವರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ತಂದೆಯವರು ವೆಂಕಟ ಭಟ್ಟ ರಾಜಪುರೋಹಿತ್ ಅಂತ, ಅವರು ಭಗವದ್ ಭಕ್ತರಾಗಿದ್ದು ಹಾವೇರಿಯಲ್ಲಿ ಶ್ರೀ ರಾಮಚಂದ್ರ ದೇವಸ್ಥಾನ ಅರ್ಚಕರಾಗಿ ಒಂದು 40 ವರ್ಷದ ದಿವಸ ಅವ್ಯಾಹತವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ರಾಮದೇವರ ದೇವಸ್ಥಾನದ ಆವರಣದಲ್ಲಿ ನಾವು ಅವನ ಕೃಪಾಕಟಾಕ್ಷದಿಂದ ನಮ್ಮ ಜೀವನವನ್ನು ಒಂದು ಸದುಪಯೋಗ ಮಾಡಲಿಕ್ಕೆ ಆ ಪರಮಾತ್ಮನು ತುಂಬ ನಮಗೆ ಕೃಪೆಯನ್ನು ಮಾಡಿದ್ದಾನೆ. ಆ ರಾಮಚಂದ್ರನ ಆ ದೇವಸ್ಥಾನದ ಆವರಣದಲ್ಲಿ ನಾವು ಬೆಳೆದು ಆ ಪರಮಾತ್ಮನ ಕೃಪಾಕಟಾಕ್ಷದಿಂದ ಎಷ್ಟೋ ಧಾರ್ಮಿಕ ಕಾರ್ಯಗಳನ್ನು ನಾವು ನೋಡುತ್ತಾ ಬಂದಿದ್ದೇವೆ, ಸಾಧ್ಯವಾದಷ್ಟು ಮಾಡುತ್ತಾನೂ ಬಂದಿದ್ದೇವೆ. ಅದರಿಂದ ನಮಗೆ ತುಂಬ ಒಂದು ಸಮಾಧಾನವಿದೆ. ನಮ್ಮ ಜೀವನದಲ್ಲಿ ಇಂಥ ಉಪಯುಕ್ತ ಮತ್ತು ಧಾರ್ಮಿಕ ಮನೋಭಾವದ ಒಂದು ವಾತಾವರಣದಲ್ಲಿ ನಾವು ಬೆಳೆದಿದ್ದು ನಮ್ಮ ಅದೃಷ್ಟ. ಅಲ್ಲಿ ರಾಮದೇವರ ಕೃಪೆಯಿಂದ ಪ್ರತಿ ವರ್ಷ ರಾಮೋತ್ಸವ, ಹರಿಕಥೆಗಳು, ಪುರಾಣ ಪುಣ್ಯಕಥೆಗಳು ಮತ್ತು ಪ್ರವಚನಗಳು, ಇದೇ ವಾತಾವರಣದಲ್ಲಿ ನಾವು ಬೆಳೆದು ಬಂದಿದ್ದೀವಿ. ಆ ಒಂದು ವಾತಾವರಣದಿಂದ ನಮ್ಮ ಜೀವನ ಕೃತಾರ್ಥವಾಗಿದೆ. ತದನಂತರ ನಾವು ಇಲ್ಲಿ ಬೆಂಗಳೂರು ನಗರಕ್ಕೆ ಬಂದ ಮೇಲೆ ಇಲ್ಲಿ ಸತ್ಸಂಗದಿಂದ ನಮ್ಮ ಚಿದಂಬರ ಮಹಾಸ್ವಾಮಿಗಳ ಒಂದು ಕೃಪಾ ಕಟಾಕ್ಷದಿಂದ ನಮಗೆ ಹಿರಿಯರಾದಂಥ ಕೆಲವರು, ಉದಾಹರಣಾರ್ಥವಾಗಿ ಆರ್ ವಿ ಕುಲಕರ್ಣಿ ವಕೀಲರಂತ ನಮ್ಮ ಚಿದಂಬರ ಸೇವಾ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಿದ್ದು ಶುರು ಮಾಡಿದರು. ಅವರು ತಮ್ಮ ಮನೆಯಲ್ಲಿನೇ ಸ್ವಂತವಾಗಿ ಚಿದಂಬರ ಮಹಾಸ್ವಾಮಿಗಳ ಜನ್ಮೋತ್ಸವವನ್ನು ನಡೆಸ್ತಾ ಇದ್ದರು. ನಾವು ಎಲ್ಲ ಅವ್ರಿಗೆ ಕೈ ಜೋಡಿಸಿ ಅವರನ್ನು ಹೊಂದಿಕೊಂಡು ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಂದು ನಾವು 4-6 ಜನ ಎಲ್ಲರೂ ಗೆಳೆಯಂದರು ಸೇರಿಕೊಂಡು ಅವರ ಜೊತೆಗೆ ಈ ಚಿದಂಬರ ಸೇವಾ ಸಮಿತಿ ಅಂತ ಒಂದು ಮಾಡಿಕೊಂಡು ನಾವು ಎಲ್ಲ ಆಮೇಲೆ ಚಿದಂಬರ ಜಯಂತ್ಯೋತ್ಸವ, ಕೆಲವೊಂದು ಧಾರ್ಮಿಕ ಕಾರ್ಯಗಳನ್ನು ಅವರ ಒಂದು ಆಶೀರ್ವಾದದಲ್ಲಿ ಚಿದಂಬರ ಮಹಾಸ್ವಾಮಿಗಳ ಕೃಪೆಯಲ್ಲಿ ಮಾಡಿಕೊಡ್ತಾ ಬಂದಿದ್ದೀವಿ. 50 ವರ್ಷದಿಂದ ನಮ್ಮ ಶಕ್ತ್ಯಾನುಸಾರ ನಾವು ಚಿದಂಬರ ಮಹಾಸ್ವಾಮಿಯ ಆರಾಧನೆಯನ್ನು, ಜಯಂತ್ಯುತ್ಸವವನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಎಲ್ಲರ ಸಹಕಾರದೊಂದಿಗೆ ಮಾಡ್ತಾ ಬಂದಿದ್ದೀವಿ. ಇದು ಉತ್ಪ್ರೇಕ್ಷೆಯಲ್ಲ. ನಮ್ಮ ಬಾಲ್ಯದಿಂದ ಬಂದಂಥ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಆ ಒಂದು ಅವಕಾಶವೋ ಏನೋ, ಆ ಒಂದು ಒಳ್ಳೆಯ ಸುಸಂದರ್ಭವೋ ಏನೋ, ಇಲ್ಲಿ ಬೆಂಗಳೂರಲ್ಲಿ ನಗರದಲ್ಲಿ ಕೂಡ ಈ ಚಿದಂಬರ ಮಹಾಸ್ವಾಮಿಗಳ ಅನಂತವಾದ ಸೇವೆಯ ಭಾಗ್ಯ ನಮಗೆ ದೊರೆಯಿತು. ಅದೇ ಥರನಾಗಿ ನಮ್ಮ ಜೊತೆಗಾರರಾಗಿ ಭಕ್ತರು ಎಷ್ಟೋ ಜನ ಕೈ ಜೋಡಿಸಿ ನಮ್ಮ ಜೊತೆಗೆ ಸೇರಿದರು.
ನಾವೆಲ್ಲರೂ ತುಂಬ ಶ್ರದ್ಧೆ ಭಕ್ತಿಯಿಂದ ಮತ್ತು ಎಲ್ಲ ಸತ್ಸಂಗಗಳನ್ನು ಮಾಡ್ತಾ ಬಂದ್ವಿ. ಅದರಲ್ಲಿ ನಮಗೆ ಪೂರ್ತಿ ತೃಪ್ತಿ ಇದೆ. ಇದೇ ಥರನಾಗಿ ಈ ಚಿದಂಬರ ಸೇವಾ ಸಮಿತಿ ಅವ್ಯಾಹತವಾಗಿ ಇವಾಗ 51ನೇ ವರ್ಷ ಮೊನ್ನೆ ಉತ್ಸವ ಆಯಿತು. ಇದೇ ರೀತಿಯಾಗಿ ಇನ್ನೂ 100 ವರ್ಷಗಳ ಕಾಲ ಇದೇ ಥರ ಚಿದಂಬರ ಸೇವಾ ಸಮಿತಿಯ ಧಾರ್ಮಿಕ ಕಾರ್ಯಗಳು ಎಲ್ಲ ಅವ್ಯಾಹತವಾಗಿ ನಡ್ಕೊಂಡು ಹೋಗಲಿ ಅಂತ ನಮ್ಮ ಆಸೆ. ಅದೇ ರೀತಿಯಾಗಿ ಎಲ್ಲ ಇವಾಗ ಮುಂದಿನ ಪೀಳಿಗೆಯೂ ಕೂಡ ಅದೇ ರೀತಿಯಾಗಿ ಚೆನ್ನಾಗಿ ಚಿದಂಬರ ಮಹಾಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಸಂತೋಷ. ನಮಗೂ ಕೂಡ ಒಂದು ಅಭಿಮಾನ. ಯಾಕಂದರೆ ಆ ಸಮಿತಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ವಿಜೃಂಭಣೆಯಾಗಿ ಎಲ್ಲ ಸೇವೆಗಳನ್ನು ಎಲ್ಲ ಭಕ್ತರು ಮಾಡ್ತಾ ಇದ್ದಾರೆ. ಇದು ನಮ್ಮ ಅದೃಷ್ಟ ಮತ್ತು ಇದು ನಮಗೆ ಇದೊಂದು ಸುಸಂದರ್ಭ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದೇ ರೀತಿಯಾಗಿ ಮುಂದುವರಿಯೋಣ. ಇದೇ ರೀತಿಯಾಗಿ ಸ್ವಾಮಿ ಈ ಸತ್ಸಂಗದಿಂದ ಎಷ್ಟೋ ಮನೆಗಳಲ್ಲಿ ಶಾಂತಿ, ಸಮೃದ್ಧಿ, ಸಮಾಧಾನ ಎಲ್ಲ ನೆಲೆಸಿದೆ. ಇದು ನಮಗೆ ಪ್ರತ್ಯಕ್ಷ ಒಂದು ಅನುಭವ ಆಗಿದೆ. ಆ ಸ್ವಾಮಿ ನಮ್ಮ ಅಂತರಂಗದಲ್ಲಿ, ಎಲ್ಲರ ಅಂತರಂಗದಲ್ಲಿ ಇದ್ದುಕೊಂಡು ಈ ಸತ್ಸಂಗವನ್ನು ನಡೆಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದೆ ಕೂಡ ಎಲ್ಲರೂ ಆ ಸ್ವಾಮಿಯ ಕೃಪೆಯಿಂದ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಗಳನ್ನು ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಿಂದ ಮುಂದುವರಿಸಿಕೊಂಡು ಹೋಗಲಿ ಅಂತ ಹೇಳಂದು ಆ ಸ್ವಾಮಿಯನ್ನು ನಾನು ಅನನ್ಯ ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಜೈ ಚಿದಂಬರ. ಧನ್ಯವಾದಗಳು ಶ್ರೀ ರಮಣ ಪುರೋಹಿತ್ ಅವರೇ. ನಮಗೆ ಸಮಿತಿ ನಡೆದು ಬಂದ ಹಾದಿ, ಮುಂದೆ ನಡೆಯಬೇಕಾದ್ದನ್ನು ಸೂಚ್ಯವಾಗಿ ತಿಳಿಸಿಕೊಟ್ಟದ್ದಕ್ಕೆ ಮತ್ತೊಮ್ಮೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಶಿವಚಿದಂಬರ.